ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಕೇಂದ್ರ ಶಾಖೆಯ ಪದಾಧಿಕಾರಿಗಳ ಆಯ್ಕೆಯ ಚುನಾವಣೆ 2025 ಇದೇ ಫೆಬ್ರವರಿಯಂದು ಜರುಗಲಿದೆ. ದಿನಾಂಕ 23/2/2025 ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ ವಿಬಿ ದರ್ಬಾರ್ ಹೈಸ್ಕೂಲ್, ಸ್ಟೇಷನ್ ರಸ್ತೆ, ವಿಜಯಪುರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಡಾಕ್ಟರ್ ರಮೇಶ್ ಎಚ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಇವರು, ರಾಜ್ಯ ಖಜಾಂಚಿ ಸ್ಥಾನಕ್ಕೆ ಡಾಕ್ಟರ್ ಕೇಶವಮೂರ್ತಿ ಆರ್, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕೆರಸೇನಹಳ್ಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯ ಇವರು, ರಾಜ್ಯ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಡಾಕ್ಟರ್ ಎಚ್.ಡಿ. ಶರತ್ ಬಾಬು, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರು ಚುನಾಯಿತ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಹಾಗೂ ಕೇಂದ್ರ ಶಾಖೆಯ ಪದಾಧಿಕಾರಿಗಳ ಆಯ್ಕೆಯು ಚುನಾವಣೆ ವಿಜಯಪುರದಲ್ಲಿ ಜರುಗಲಿದ್ದು, ಸುಮಾರು ವರ್ಷಗಳಿಂದ ನಾವುಗಳು ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ದು, ವಿವಿಧ ಜಿಲ್ಲೆಗಳಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ, ತಾಲೂಕು ಅಧಿಕಾರಿಯಾಗಿ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಲ್ಲಿ ತಮ್ಮೆಲ್ಲರ ಬೇಡಿಕೆಗಳ ಕುರಿತು ಮತ್ತು ಕುಂದುಕೊರತೆಗಳ ನಿವಾರಣೆಗಾಗಿ, ತಮ್ಮೆಲ್ಲರ ಹಿತರಕ್ಷಣೆಗಾಗಿ ಪ್ರಾಮಾಣಿಕ ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಧ್ಯೇಯ ಮತ್ತು ಉದ್ದೇಶಗಳು ಇಂತಿವೆ. ವೈದ್ಯಾಧಿಕಾರಿಗಳ ಪ್ರೊಬೇಷನರಿ ಡಿಕ್ಲರೇಷನ್ ಟೈಮ್ ಬಾಂಡ್ಗಳನ್ನು ವಿಳಂಬವಾಗದಂತೆ ಸರ್ಕಾರಿ ಮಟ್ಟದಲ್ಲಿ ಹೋರಾಟ ಮಾಡಿ ನಿಗದಿತ ಸಮಯದಲ್ಲಿ ಸೌಲಭ್ಯ ದೊರಕುವಂತೆ ಮಾಡೋದು, ವೈದ್ಯಾಧಿಕಾರಿಗಳು ಅಥವಾ ಮಹಿಳಾ ವೈದ್ಯಾಧಿಕಾರಿಗಳು ಅಪಘಾತಕ್ಕೆ ತುತ್ತಾದ ಸಂದರ್ಭದಲ್ಲಿ ಅಥವಾ ಮರಣ ಹೊಂದಿದಲ್ಲಿ, ಇತರೆ ಗಂಭೀರ ಕಾಯಿಲೆಗೆ ತುತ್ತಾದ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುವ ಯೋಜನೆಯನ್ನ ತರಲು ಸಂಘದಲ್ಲಿ ಪ್ರಯತ್ನಿಸುತ್ತೇವೆ. ರಜಾ ಅವಧಿಯಲ್ಲಿ ವಿಶೇಷ ಭತ್ಯೆಯನ್ನು ಕೊಡಿಸುವ ಕ್ರಮ ವಹಿಸುವುದು, ಸರ್ಕಾರಿ ಜಿಲ್ಲಾಧಿಕಾರಿಗಳ ಸಂಘದ ಭವನ ನಿರ್ಮಾಣ ಮಾಡಲು ಕ್ರಮ ವಹಿಸುವುದು, ಎನ್ಪಿಎಸ್ ಪದ್ಧತಿಯನ್ನು ರದ್ದುಗೊಳಿಸಿ ಹಳೆ ಒಪಿಎಸ್ ಪದ್ಧತಿಯನ್ನು ಜಾರಿಗೊಳಿಸಲು ಮತ್ತು ಬೇರೆ ರಾಜ್ಯಗಳಲ್ಲಿ ವಯೋನಿವೃತ್ತಿಯನ್ನು 62 ವರ್ಷಕ್ಕೆ ಮಾಡಿರುವುದನ್ನು ನಮ್ಮ ರಾಜ್ಯದಲ್ಲೂ ಸಹ ಜಾರಿಗೊಳಿಸಲು ಹೋರಾಟ ಮಾಡೋದು, ವೈದ್ಯರ ಅಥವಾ ಮಹಿಳಾ ವೈದ್ಯರ ಮೇಲೆ ಆಗುತ್ತಿರುವ ಹಲ್ಲೆ ಮತ್ತು ಶೋಷಣೆ ವಿರುದ್ಧ ಧ್ವನಿ ಎತ್ತಿ ಕೂಡಲೇ ಸ್ಪಂದಿಸಿ ವೈದ್ಯರುಗಳ ಬೆನ್ನೆಲುಬಾಗಿ ನಿಂತು ಸಹಕರಿಸುವುದು, ಸಂದರ್ಭಾನುಸಾರ ಯಾವುದೇ ಬೇಡಿಕೆ, ಜ್ವಲಂತ ಸಮಸ್ಯೆಗಳ ಕುರಿತು ಸಂಘದ ಮೂಲಕ ಹೋರಾಟ ಮಾಡುತ್ತೇವೆ. ಇವಿಷ್ಟು ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಧ್ಯೇಯ ಮತ್ತು ಉದ್ದೇಶಗಳಾಗಿವೆ. ಸಂಘದಲ್ಲಿ ಈಗಾಗಲೇ 2ರಿಂದ 3 ಬಾರಿ ಆಯ್ಕೆಯಾಗಿರುವವರು ಮತ್ತು ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಥಮ ಬಾರಿ ಸ್ಪರ್ಧಿಸುತ್ತಿರುವ ನಮಗೆ ಅಮೂಲ್ಯವಾದ ಮತ ನೀಡಿ ನಿಮ್ಮ ಸೇವೆ ಮಾಡಲು ಎಲ್ಲ ಗೌರವಾನ್ವಿತ ಸರ್ಕಾರಿ ವೈದ್ಯಾಧಿಕಾರಿಗಳು ತಪ್ಪದೆ ವಿಜಯಪುರ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮನ್ನ ಗೆಲ್ಲಿಸಬೇಕೆಂದು ತಮ್ಮಲ್ಲೇ ಮತ್ತೊಮ್ಮೆ ಪ್ರಾರ್ಥಿಸುತ್ತೇವೆ ಎಂದು ಡಾಕ್ಟರ್ ರಮೇಶ್ ಎಚ್, ಡಾಕ್ಟರ್ ಕೇಶವಮೂರ್ತಿ, ಡಾಕ್ಟರ್ ಎಚ್.ಡಿ. ಶರತ್ ಬಾಬು ಅವರು ಕೋರಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಕೇಂದ್ರ ಶಾಖೆಯ ಪದಾಧಿಕಾರಿಗಳ ಆಯ್ಕೆಯ ಚುನಾವಣೆ 2025 ಇದೇ ಫೆಬ್ರವರಿಯಂದು ಜರುಗಲಿದೆ. ದಿನಾಂಕ 23/2/2025 ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ ವಿಬಿ ದರ್ಬಾರ್ ಹೈಸ್ಕೂಲ್, ಸ್ಟೇಷನ್ ರಸ್ತೆ, ವಿಜಯಪುರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಡಾಕ್ಟರ್ ರಮೇಶ್ ಎಚ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಇವರು, ರಾಜ್ಯ ಖಜಾಂಚಿ ಸ್ಥಾನಕ್ಕೆ ಡಾಕ್ಟರ್ ಕೇಶವಮೂರ್ತಿ ಆರ್, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕೆರಸೇನಹಳ್ಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯ ಇವರು, ರಾಜ್ಯ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಡಾಕ್ಟರ್ ಎಚ್.ಡಿ. ಶರತ್ ಬಾಬು, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರು ಚುನಾಯಿತ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಹಾಗೂ ಕೇಂದ್ರ ಶಾಖೆಯ ಪದಾಧಿಕಾರಿಗಳ ಆಯ್ಕೆಯು ಚುನಾವಣೆ ವಿಜಯಪುರದಲ್ಲಿ ಜರುಗಲಿದ್ದು, ಸುಮಾರು ವರ್ಷಗಳಿಂದ ನಾವುಗಳು ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ದು, ವಿವಿಧ ಜಿಲ್ಲೆಗಳಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ, ತಾಲೂಕು ಅಧಿಕಾರಿಯಾಗಿ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಲ್ಲಿ ತಮ್ಮೆಲ್ಲರ ಬೇಡಿಕೆಗಳ ಕುರಿತು ಮತ್ತು ಕುಂದುಕೊರತೆಗಳ ನಿವಾರಣೆಗಾಗಿ, ತಮ್ಮೆಲ್ಲರ ಹಿತರಕ್ಷಣೆಗಾಗಿ ಪ್ರಾಮಾಣಿಕ ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಧ್ಯೇಯ ಮತ್ತು ಉದ್ದೇಶಗಳು ಇಂತಿವೆ. ವೈದ್ಯಾಧಿಕಾರಿಗಳ ಪ್ರೊಬೇಷನರಿ ಡಿಕ್ಲರೇಷನ್ ಟೈಮ್ ಬಾಂಡ್ಗಳನ್ನು ವಿಳಂಬವಾಗದಂತೆ ಸರ್ಕಾರಿ ಮಟ್ಟದಲ್ಲಿ ಹೋರಾಟ ಮಾಡಿ ನಿಗದಿತ ಸಮಯದಲ್ಲಿ ಸೌಲಭ್ಯ ದೊರಕುವಂತೆ ಮಾಡೋದು, ವೈದ್ಯಾಧಿಕಾರಿಗಳು ಅಥವಾ ಮಹಿಳಾ ವೈದ್ಯಾಧಿಕಾರಿಗಳು ಅಪಘಾತಕ್ಕೆ ತುತ್ತಾದ ಸಂದರ್ಭದಲ್ಲಿ ಅಥವಾ ಮರಣ ಹೊಂದಿದಲ್ಲಿ, ಇತರೆ ಗಂಭೀರ ಕಾಯಿಲೆಗೆ ತುತ್ತಾದ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುವ ಯೋಜನೆಯನ್ನ ತರಲು ಸಂಘದಲ್ಲಿ ಪ್ರಯತ್ನಿಸುತ್ತೇವೆ.
ರಜಾ ಅವಧಿಯಲ್ಲಿ ವಿಶೇಷ ಭತ್ಯೆಯನ್ನ ಕೊಡಿಸುವ ಕ್ರಮ ವಹಿಸುವುದು. ಸರ್ಕಾರಿ ಜಿಲ್ಲಾಧಿಕಾರಿಗಳ ಸಂಘದ ಭವನ ನಿರ್ಮಾಣ ಮಾಡಲು ಕ್ರಮ ವಹಿಸುವುದು. ಎನ್ಪಿಎಸ್ ಪದ್ಧತಿಯನ್ನ ರದ್ದುಗೊಳಿಸಿ ಹಳೆ ಒಪಿಎಸ್ ಪದ್ಧತಿಯನ್ನ ಜಾರಿಗೊಳಿಸಲು ಮತ್ತು ಬೇರೆ ರಾಜ್ಯಗಳಲ್ಲಿ ವಯೋನಿವೃತ್ತಿಯನ್ನ 62 ವರ್ಷಕ್ಕೆ ಮಾಡಿರುವುದನ್ನ ನಮ್ಮ ರಾಜ್ಯದಲ್ಲೂ ಸಹ ಜಾರಿಗೊಳಿಸಲು ಹೋರಾಟ ಮಾಡೋದು. ವೈದ್ಯರ ಅಥವಾ ಮಹಿಳಾ ವೈದ್ಯರ ಮೇಲೆ ಆಗುತ್ತಿರುವ ಹಲ್ಲೆ ಮತ್ತು ಶೋಷಣೆ ವಿರುದ್ಧ ಧ್ವನಿ ಎತ್ತಿ ಕೂಡಲೇ ಸ್ಪಂದಿಸಿ ವೈದ್ಯರುಗಳ ಬೆನ್ನೆಲುಬಾಗಿ ನಿಂತು ಸಹಕರಿಸುವುದು. ಸಂದರ್ಭಾನುಸಾರ ಯಾವುದೇ ಬೇಡಿಕೆ, ಜ್ವಲಂತ ಸಮಸ್ಯೆಗಳ ಕುರಿತು ಸಂಘದ ಮೂಲಕ ಹೋರಾಟ ಮಾಡುತ್ತೇವೆ. ಇವಿಷ್ಟು ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಧ್ಯೇಯ ಮತ್ತು ಉದ್ದೇಶಗಳಾಗಿವೆ. ಸಂಘದಲ್ಲಿ ಈಗಾಗಲೇ 2 ರಿಂದ 3 ಬಾರಿ ಆಯ್ಕೆಯಾಗಿರುವವರು ಮತ್ತು ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಥಮ ಬಾರಿ ಸ್ಪರ್ಧಿಸುತ್ತಿರುವ ನಮಗೆ ಅಮೂಲ್ಯವಾದ ಮತ ನೀಡಿ ನಿಮ್ಮ ಸೇವೆ ಮಾಡಲು ಎಲ್ಲ ಗೌರವಾನ್ವಿತ ಸರ್ಕಾರಿ ವೈದ್ಯಾಧಿಕಾರಿಗಳು ತಪ್ಪದೆ ವಿಜಯಪುರ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮನ್ನ ಗೆಲ್ಲಿಸಬೇಕೆಂದು ತಮ್ಮಲ್ಲೇ ಮತ್ತೊಮ್ಮೆ ಪ್ರಾರ್ಥಿಸುತ್ತೇವೆ ಎಂದು ಡಾಕ್ಟರ್ ರಮೇಶ್ ಹೆಚ್, ಡಾಕ್ಟರ್ ಕೇಶವಮೂರ್ತಿ, ಡಾಕ್ಟರ್ ಎಚ್ ಡಿ ಶರತ್ ಬಾಬು ಅವರು ಕೋರಿಕೊಂಡಿದ್ದಾರೆ.